ಓಕೆ ಗುರುಜಿ, ಇನ್ನು ಮೊದಲನೇದಾಗಿ ಮೇಷರಾಶಿ ಅಂತ ಬಂದಾಗ ಮೇಷರಾಶಿಯ ವಿಶೇಷತೆಯ ಕುರಿತಂತೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ ಗುರುಗಳೇ. ಹೌದಮ್ಮ, ಹಿಂದಿನ ಸಂಚಿಕೆಯಲ್ಲೂ ಕೂಡ ನಾವು ಮೇಷರಾಶಿಯ ಬಗ್ಗೆ ಮಾತನಾಡ್ತಾ ಇದ್ವಿ, ಹೌದಲ್ವಾ? ಅದರ ಮುಂದುವರಿದ ಭಾಗವನ್ನು ಇವತ್ತು ನೋಡ್ತಾ ಹೋಗೋಣ. ಕಾರಣ ಏನು ಗೊತ್ತಾ, ನಿನ್ನೆ ಕೆಲವೊಂದಷ್ಟು ಮಾಹಿತಿಗಳನ್ನು ನಿಮಗೆ ಹೇಳೋದಕ್ಕೆ ಸಮಯ ಸಿಗಲಿಲ್ಲ. ಕರೆಗಳನ್ನು ಸ್ವೀಕಾರ ಮಾಡೋದಾಗಲಿ ಅಥವಾ ಜನನ ಮಾತಾಡಿಸೋದಾಗಲಿ, ಇಲ್ಲಿರುವಂತಹ ವಿಚಾರಗಳನ್ನು ಹೇಳ್ಕೊಡುವಂಥದ್ದಕ್ಕೆ ಸಮಯ ಆಯಿತು. ಎಷ್ಟೋ ಜನ ವೀಕ್ಷಕರು ಕರೆ ಮಾಡಿ ಏನು ತಿಳಿಸಿದ್ರು ಗೊತ್ತಾ, ಇನ್ನೂ ನಮಗೆ ಮೇಷರಾಶಿಯ ಬಗ್ಗೆ ಮಾಹಿತಿ ಬೇಕು ಅಂತ ನಮ್ಮ ಆಶ್ರಮಕ್ಕೆ ಬಂದವರೆಲ್ಲ ನೆನ್ನೆ ಹೇಳ್ತಾ ಇದ್ದರು. ಅದರಲ್ಲೂ ವಿಶೇಷವಾಗಿ ಮೇಷರಾಶಿಯ ಪರಿಹಾರಗಳ ಬಗ್ಗೆ ಮಾತನಾಡಬೇಕು, ನೀವು ತಿಳಿಸ್ಕೊಡಿ ಅಂತ ಕೇಳಿಕೊಂಡಿದ್ದಾರಮ್ಮ. ಹಾಗಾಗಿ ಇವತ್ತಿನ ಪೂರ್ಣ ಸಂಚಿಕೆಯನ್ನು ಮೇಷರಾಶಿಯ ಪರಿಹಾರಗಳ ಬಗ್ಗೆ ನೋಡ್ತಾ ಹೋಗೋಣ, ಆಯಿತಾ? ಮೊದಲಿಗೆ ಮೇಷರಾಶಿಯವರಿಗೆ ನಿನ್ನೆ ಯಾವ ರೀತಿಯಾದಂತಹ ವಿಚಾರಗಳು ಎದುರಾಗುತ್ತೆ ಅನ್ನುವಂಥ ಮಾಹಿತಿಗಳನ್ನು ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯವರು ಯಾವ ಪರಿಹಾರಗಳನ್ನು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳಬೇಕು ಅಂತ. ಯಾಕೆ ಗೊತ್ತಾ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಯಥೇಚ್ಛವಾಗಿ ಹಣ ಖರ್ಚು ಮಾಡೋಕ್ಕೆ ಶಕ್ತಿ ಇರುವಂಥವರು ವಿಶೇಷವಾದ ಹೋಮ ಹವನಗಳು ಅಥವಾ ಧ್ಯಾನ ಪ್ರಾರ್ಥನೆಗಳನ್ನು ಮಾಡಿ ಪರವಾಗಿಲ್ಲ. ಆದರೆ ನಮ್ಮ ವಾಹಿನಿಯ ಮುಖಾಂತರ ಯಾರಿಗೆ ಅಷ್ಟು ದುಡ್ಡು ಖರ್ಚು ಮಾಡೋದಕ್ಕಾಗೋದಿಲ್ವೋ ಅಥವಾ ಯಾರ ಹತ್ರ ಅಷ್ಟು ದುಡ್ಡು ಖರ್ಚು ಮಾಡೋದಕ್ಕೆ ಮನಸ್ಸಿದ್ರೂ ಪರಿಸ್ಥಿತಿ ಬಿಡೋದಿಲ್ವೋ ಅಂಥವ್ರಿಗೆ ಅಂತಾನೆ ವಿಶೇಷವಾದ ಅನುಷ್ಠಾನಗಳನ್ನು ಅಥವಾ ವಿಶೇಷವಾದ ಕೈಂಕರ್ಯಗಳನ್ನು ಹೇಳಿಕೊಡುವಂತಹ ಕೆಲಸ ಈ ವಾಹಿನಿಯ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ನಡೆಯುತ್ತೆ. ಮೊದಲನೇ ವಿಚಾರ.